ಆದ್ರೆ ವಿರೋಧ ಪಕ್ಷದವ್ರು ಮಾಡೋದು ಏನ್ ಕಿತ್ತಾಪತ್ತಿ ಅಂದ್ರ ಅವ್ ಯಾವನೋ MLA ಅವ್ರ ಲೂಟಿ ಮಾಡ್ಯಾನತ್ತ ಅವ್ನ ರಾಜೀನಾಮೆ ಕೊಡೋಕತ್ತ. ಇವ್ರನ್ನ ಮಕ್ಕಳ ಮುಟ್ಟಿ ಹಾನಿ ಮಾಡಿ ಹೇಳಿ ದೇವ್ರ ಹೊಕ್ಕ ಹೇಳಿವ್ರು ಗುಡಿ ಹೊಕ್ಕ ತೋರ್ಸ್ಕೊಂಡು BJP ಹೋಗ್ಲಿ JDS ನವರು ಹೋಗ್ಲಿ ಕಾಂಗ್ರೆಸ್ ಹೋಗ್ರಿ ಯಾರು ಸಾಚಾಗಳಿದ್ರಿ ತೋರ್ಸ್ರಿ ನೀವ್ ಯಾರು ₹1 ಭ್ರಷ್ಟಾಚಾರ ಮಾಡಿಲ್ಲ. ಸುಮ್ಮನೆ ಯಾಕ್ರಿ ಜನಕ್ಕ ನೀವು ಮೋಸ ಮಾಡಕತ್ತೀರಿ? ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಒಂದೇ ಜಿಲ್ಲೆಯಲ್ಲಿ ಉಳಿದ ತಾಲೂಕುಗಳಿಗೆ ಮಲತಾಯಿ ಧೋರಣೆ ತೋರಿದ ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಒಬ್ಬರು ಎತ್ತಿದ್ರೆ ಅಲ್ಲ ಮಾನ್ಯ ಇದೇ ನಮ್ಮ ಜಿಲ್ಲೆ ಕೆಲವೊಂದು ಶಾಸಕರು ಮಂತ್ರಿ ಸ್ಥಾನ ಸಿಗ್ಲಿತ್ತೆ ರಾಜೀನಾಮೆ ಕೊಡಕ್ ಹೋದ್ರು ಮತ್ ನಾಟಕ ಮಾಡಿ ಹೊಳೆ ತಕ್ಕೊಂಡ್ರು. ಮತ್ ನಿಮ್ ತಾಕತ್ತಿತ್ತಂದ್ರ ರೈತರ ಕಳ್ಕಳಿತ್ತಂದ್ರ ರೈತರ ಈ ಸಂಕಷ್ಟದಾಗ ಅದರ ಬರಗಾಲದ ಘೋಷಣೆ ಮಾಡಿಲ್ಲ, ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ, ಅದರಲ್ಲಿ ಮತ್ತೆ ತಾರತಮ್ಯ ಮಾಡ್ರಿ. ನೀವು ಮಾಡಿದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ನಿಮ್ ತಾಕತ್ತಿಂದ ರಾಜೀನಾಮೆ ಕೊಡ್ರಿ. ಅವ್ನ ಅಧಿಕಾರ ಮಂತ್ರಿ ಸ್ಥಾನ ಸಿಗ್ಲಿಕ್ಕೆ ರಾಜೀನಾಮೆ ಕೊಡಕ್ ಹೋಗಿದ್ರಿ. ಮತ್ ರೈತರ ಪರವಾಗಿ ನೀವ್ ಯಾಕೆ ರಾಜೀನಾಮೆ ಕೊಡಬಾರ್ದು ಹೇಳಿ ನೋಡೋಣ. ನಿಮಗೆ ಇನ್ನು ಸುಮ್ ಬಿಡಂಗಿಲ್ಲ. ಇನ್ನು ಬಾರ್ಕೋಲ್ ತಗೊಂಡು ಬೆನ್ ಹತ್ತಬೇಕಾಗ್ತದ ಜಿಲ್ಲೆಯಲ್ಲಿ ತಗದ ಒಬ್ಬ MLA ನೀವು ಆಟ ಹಚ್ಚಿರಿ. ಇವತ್ತು ಜಿಲ್ಲೆಯಲ್ಲಿ ಯಾವ ಒಬ್ರು ಮಾತನಾಡ್ತಾ ಇರಲಿಲ್ಲ ಬಿಜಾಪುರ ಜಿಲ್ಲೆ ಬಗ್ಗೆ. 13 ತಾಲೂಕದ ಪೈಕಿ 3 ತಾಲೂಕದ ಘೋಷಣೆ ಮಾಡ್ಯಾರ, ಇನ್ನು 10 ತಾಲೂಕು ಕೈ ಬಿಟ್ಟಿರಿ. ಏನ್ ಯಾಕೆ ಹಣಕ್ಕೆ ಬಿಟ್ಟಿರಿ? ಉಸ್ತುವಾರಿ ಸಚಿವರು ನೀವು ಬರಗಾಲ ಅಧ್ಯಯನ ಮಾಡಿದ್ ಏನ್ ಪ್ರಯೋಜನ? ಹಂಗಾರ ಇದು ಉದ್ದೇಶಪೂರ್ವಕವಾಗಿ ರೈತನ ಸಹಾಯ ಹೊಡಿಬೇಕ ಉದ್ದೇಶದಿಂದ ನೀವು ಮಾಡಾಕತ್ತೀರಿ. ಈಗಲಾದ್ರೂ ಎಚ್ಚೆತ್ತುಕೊಂಡು ಇಡೀ ವಿಜಯಪುರ ಜಿಲ್ಲೆಯ ಇರ್ತಕ್ಕಂಥ 13 ತಾಲೂಕುಗಳನ್ನ ಬರತ್ ಘೋಷಣೆ ಮಾಡಿ ಪರಿಹಾರ ಕೊಡಬೇಕು. ಇಲ್ಲದೆ ಇದ್ರ ನಿಮ್ಮ ಎಲ್ಲೆಲ್ಲಿ ಸಿಗುತ್ತೀರಿ ಅಲ್ಲಿ ನಿಮ್ ಬಾರ್ಕೋಲ್ ತಗೊಂಡ್ ಬೆನ್ ಹತ್ತುವಂತ ಕೆಲಸ ನಾವು ಮಾಡಬೇಕಾಗ್ತದೆ. ಈಗ ಎಚ್ಚೆತ್ತುಕೊಂಡು ನೀವು ಮುಂದಿನ ಕಾರ್ಯಕ್ಕೆ ಚಾಲನೆ ಕೊಡ್ಬೇಕು. 13 ತಾಲೂಕನ್ನ ಘೋಷಣೆ ಮಾಡ್ಬೇಕು. ಬರ ತಿಕ್ಕೊಂಡು ಅಂದಾಗ ಮಾತ್ರ ಸುಮ್ ಕೊಡ್ತೇವೆ ನಾವು. ಇಲ್ಲೇ ಇದ್ರೆ ಅಖಂಡ ಕರ್ನಾಟಕ ರೈತ ಸಂಘ ಉಗ್ರವಾದಂತಹ ಚಳುವಳಿಯನ್ನ ಮಾಡ್ಬೇಕಾಗ್ತ ತಿಳ್ಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಈಗಾಗಲೇ ಅಧಿವೇಶನ ನಡೀತಾ, ಅಧಿವೇಶನದಲ್ಲಿ ಬಿ ರಾಜೇಂದ್ರ ಅವ್ರನ್ನ ರಾಜೀನಾಮೆ ಬಿಟ್ಟು ಏನು ಆಗಿಲ್ಲ ಅನ್ನೋ ಕೇಳ್ಬರ್ತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ವಿರೋಧ ಪಕ್ಷ ಅನ್ನೋದು ಸಂವಿಧಾನದಾಗ ಎದಕ್ಕಿಟ್ಟಾರಂದ್ರ ಆಡಳಿತ ಪಕ್ಷ ಎಲ್ಲಿ ದಾರಿ ತಪ್ತದೋ ಅದನ್ನ ಒಳ್ಳೆ ದಾರಿ ತರಬೇಕು, ಕಿವಿ ಹಿಂಡಬೇಕಂತೇಳಿ ವಿರೋಧ ಪಕ್ಷ ಅಂತ ಮಾಡಿದ್ರು. ಆದ್ರೆ ವಿರೋಧ ಪಕ್ಷದವ್ರು ಮಾಡೋದು ಏನ್ ಕಿತ್ತಾಪತ್ತಿ ಅಂದ್ರ ಅವ್ ಯಾವನೋ MLA ಅವ್ರ ಲೂಟಿ ಮಾಡ್ಯಾನತ್ತ ಅವ್ನ ರಾಜೀನಾಮೆ ಕೊಡೋಕತ್ತ. ಇವ್ರನ್ನ ಮಕ್ಕಳ ಮುಟ್ಟಿ ಹಾನಿ ಮಾಡಿ ಹೇಳಿ ದೇವ್ರ ಹೊಕ್ಕ ಹೇಳಿವ್ರು ಗುಡಿ ಹೊಕ್ಕ ತೋರ್ಸ್ಕೊಂಡು BJP ಹೋಗ್ಲಿ JDS ನವರು ಹೋಗ್ಲಿ ಕಾಂಗ್ರೆಸ್ ಹೋಗ್ರಿ ಯಾರು ಸಾಚಾಗಳಿದ್ರಿ ತೋರ್ಸ್ರಿ ನೀವ್ ಯಾರು ₹1 ಭ್ರಷ್ಟಾಚಾರ ಮಾಡಿಲ್ಲ. ಸುಮ್ಮನೆ ಯಾಕ್ರಿ ಜನಕ್ಕ ನೀವು ಮೋಸ ಮಾಡಕತ್ತೀರಿ? ಸುಮ್ಮನೆ ಅವ್ರ ಮೋಸ ಅವ್ರ ಲಂಚ ತಿನ್ನತ್ತ ಅವ್ರ ರಾಜೀನಾಮೆ ಕೊಡತ್ತ. ನೀವು ತಿಂದಿಲ್ಲ, ಯಾರು BJP ಅವ್ರು ತಿಂದಿಲ್ಲ ಅಥವಾ JDS ಅವ್ರು ತಿಂದಿಲ್ಲ. ಎಲ್ಲರೂ ನಿಮ್ದು ಯೋಗ್ಯತೆ ಗೊತ್ತಾಗ್ಯದ. ಈ ದೇಶದ ಜನತೆಗೆ ನೀವು ಮೋಸ ಮಾಡಬೇಡ್ರಿ. ಇನ್ನ ನಾವು ಪದೇ ಹೇಳ್ತೇವೆ, ನಿಮ್ಗೆ ರೊಕ್ಕ ಸಾಲಿಲ್ಲಪ್ಪ ಅಂದ್ರ ಈ ಬಜೆಟ್ ನೊಳಗ ಏನ ಇನ್ನ ಸ್ವಲ್ಪ ರೈತರಿಗೆ ಕಡಿಮೆ ಮಾಡ್ರಿ. ಒಂದು ಭ್ರಷ್ಟಾಚಾರದ ಬಜೆಟ್ ಪ್ರತ್ಯೇಕ ಇಟ್ಬಿಡ್ರಿ. ಕಿರಿಕಿರಿನೇ ಬೇಡ. ಅದ್ ಏಟ್ ಲೂಟಿ ಮಾಡ್ತಿರೋ ಮಾಡ್ಬಿಡ್ರು. ಅಮ್ಯಾಕ ದೇಶ ಸಂಪತ್ತಿ ಲೂಟಿ ಮಾಡ್ರಿ ಏನೋ ನಿಮ್ ಸಾಲೋದು. ಮತ್ ಅವ ಲೂಟಿ ಮಾಡ ಅವನ ವಿರುದ್ಧ ಪಾದಯಾತ್ರೆ ಮಾಡಕೊಂಡ್ರಿ. ಸ್ವಲ್ಪರೇ ಮಾನ ಮರ್ಯಾದಿ ಏನ್ ರೈತ ನಿಮ್ಗೆ? ಒಟ್ಟ ಮಾನಗೆಟ್ಟ ಸರ್ಕಾರ, ಮಾನಗೆಟ್ಟ ಮಂತ್ರಿಗಳು, ಮಾನಗೆಟ್ಟ ಶಾಸಕರಾಗಿದೆ. ಸರ್, ಮುಂದಿನ ದಿನಮಾನಗಳಲ್ಲಿ ಜಿಲ್ಲೆಯನ್ನು ಪೂರ್ಣ ಬರಗಾಲ ಅಂತ ಘೋಷಣೆ ಮಾಡ್ಲಿಕ್ಕೆ ಹೋರಾಟ ಯಾವ ರೀತಿ? ನಾವು ಅಖಂಡ ಕರ್ನಾಟಕ ರೈತ ಸಂಘದ ನೇತೃತ್ವದ ಎಲ್ಲಾ ರೈತ ಪರ ಸಂಘಟನೆಗಳ ವಿಶ್ವಾಸಕ್ಕೆ ತಗೊಂಡು ನಾವು ಧರಣಿ ಸತ್ಯಾಗ್ರಹವನ್ನ ನಾವು ಮಾಡ್ಬೇಕಾಗ್ತಾವ. ತಮ್ಮ ಹೆಸರು? ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ವೀಕ್ಷಕರಿಗೆ ಇಲ್ಲಿವರೆಗೆ ಕೇಳಿದ್ರೆ ಅರವಿಂದ್ ಕುಲಕರ್ಣಿ ವಿಜಯಪುರ ಜಿಲ್ಲೆಯಲ್ಲಿ 13 ತಾಲೂಕುಗಳು ಇದ್ರು ಕೂಡ ಅಷ್ಟು 3 ತಾಲೂಕು ಬರ ಘೋಷಣೆ ಮಾಡಿದ್ದಾರೆ. ಇನ್ನು 10 ತಾಲೂಕುಗಳನ್ನು ಮಾಡಿಲ್ಲ. ಇನ್ನು 10 ತಾಲೂಕುಗಳು ಬರ ಘೋಷಣೆ ಮಾಡದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದಿಂದ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಹೇಳಿದ್ರು. ಹಾಗೆ ಇನ್ನೊಬ್ಬ ರೈತ ನಾಯಕರು ಮಹಾದೇವರು ನಮ್ಮ ಜೊತೆ ಅದಾರ. ಅವ್ರು ಏನ್ ಹೇಳ್ತಾರ ಅನ್ನೋದನ್ನ ಅವ್ರ ಬಾಯಿಂದ ಕೇಳೋಣ ಬನ್ನಿ. ರಾಜ್ಯ ಸರ್ಕಾರ ನಿನ್ನೆ 101 ತಾಲೂಕಾಗಲಿ ಜಿಲ್ಲೆಗ ತಾಲೂಕನ್ನು ಏನಪ್ಪ ಬರ ಘೋಷಣೆ ಮಾಡ್ತು. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 3 ತಾಲೂಕುಗಳನ್ನು ಅಷ್ಟೇ ಘೋಷಣೆ ಮಾಡಿದೆ ಸರ್. ಇಲ್ಲಿ 13 ತಾಲೂಕುಗಳನ್ನು ಹೊಂದಿದ್ರಿ ನೀವು. ಯಾಕೆ ಸರ್ ಈ ತಾರತಮ್ಯ ಮಾಡ್ತಾರ ರಾಜ್ಯ ಸರ್ಕಾರ ನಿಮ್ ಜಿಲ್ಲೆಯಲ್ಲಿ? ಸರ, ಈ ವರ್ಷ ರಾಜ್ಯನೇ ಬರಗಾಲ ಐತಿ. ಬರೇ 102 ಕ್ಷೇತ್ರ ಬರಗಾಲ ಅಲ್ಲ, ಇಡೀ ರಾಜ್ಯನೇ ಬರಗಾಲ ಬಿದ್ದೈತಿ. ಇಡೀ ನಮ್ಮ ರಾಜ್ಯನೇ ಬರಗಾಲ ಅಂತ ಘೋಷಣೆ ಮಾಡ್ಬೇಕು. ಇವ್ರು ಏನ್ ಮಾಡಿದಾರಪ್ಪ ಅಂದ್ರ ಆ ಕ್ಷೇತ್ರದ MLAಗಳು ಆರಿಸಿ ಬಂದು ಸರಿಯಾದ ರೀತಿ ಅವರ ಕ್ಷೇತ್ರದಲ್ಲಿ ಯಾವ ಪರಿಸ್ಥಿತಿ ಅನ್ನೋದು ಚರ್ಚೆ ಮಾಡೋದು ಬಿಟ್ಟು ಒಬ್ಬ ಕಳಂಕಿತ MLA ಇದು ಮಿನಿಸ್ಟರ್ ಏನ ನಾಗೇಂದ್ರ ಅವರ ರಾಜೀನಾಮೆ ಕೇಳ್ತಾರಲ್ಲ, ಆಡಳಿತ ಪಕ್ಷದವರಿಗೆ ನಾಚಿಕೆ ಆಗ್ಬೇಕು, ವಿರೋಧ ಪಕ್ಷದವರಿಗೆ ನಾಚಿಕೆ ಆಗ್ಬೇಕು. ಯಾಕಂತ ಕೇಳಿದ್ರೆ ಇಡೀ ನಮ್ಮ ತೆರಿಗೆ ಕಟ್ಟಿರುವ ದುಡ್ಡಿನಲ್ಲಿ ಇವರು ಅಧಿವೇಶನ ನಡೆಸ್ತಾರೆ. ಇವರು
ಆ ಅಧಿವೇಶನ ಒಬ್ಬ ವ್ಯಕ್ತಿ ರಾಜಾರಾಮ್ ತೋಳಗೋಸ್ಕರನೇ ದುಡ್ಡು ವ್ಯರ್ಥ ಮಾಡತ್ತಾರ ಹೊರತಾಗಿ ಈ ಭೀಕರ ಬರಗಾಲ ಇದ್ದ ಸಂದರ್ಭದಲ್ಲಿ ಯಾವ ಏರಿಯಾದಲ್ಲಿ ಯಾವ್ಯಾವ ಸಮಸ್ಯೆಗಳು ಇವತ್ತಿನ ದಿವಸ ಏನೋ ಮಹಾರಾಷ್ಟ್ರದ ಒಳಗ ಮಳೆಯಾಗಿ ಆಲಮಟ್ಟಿಗೆ ತುಷಾರ ನೀರು ಬಂದವು. ಅವು ಯಾವ ಭಾಗಕ್ಕೆ ನೀರು ತಲುಪ್ತಾವೋ ಇಲ್ಲೋ ಅನ್ನುವಂಥದ್ದು ಅವರು ಚರ್ಚೆ ಮಾಡ್ತಾ ಇಲ್ಲ. ಯಾವ ಕೆರೆಗಳಿಗೆ ನೀರು ಹೋಗ್ತಾವೋ ಇಲ್ಲೋ ಅನ್ನೋದು ಚರ್ಚೆ ಮಾಡ್ತಾ ಇಲ್ಲ. ಇವ್ರು ಏನ್ ಮಾಡಿದಾರ, ತರಾತುರಿ ಒಳಗ ಎಲ್ಲೋ ಒಂದು 2-3 ಕ್ಷೇತ್ರಗಳನ್ನ ತಾಲೂಕುಗಳನ್ನ ಬರಗಾಲತ್ತ ಘೋಷಣೆ ಮಾಡಿ ಉಳಿದ ತಾಲೂಕಿಯನ್ನ ಭರ್ಪೂರ್ ಮಳೆ ಆಗೈತಿ. ಈ ರಾಜ್ಯನೇ ಬರಗಾಲ ಐತಿ, ಎಲ್ಲಾರು ನೋಡುವಂತದ್ದು ಇದು. ಅದಕ್ಕ ಇವರು 100-2-3 ತಾಲೂಕುಗಳ ಬರಗಾಲ ಅಂತ ಘೋಷಣೆ ಮಾಡೋದಲ್ರಿ, ಇಡೀ ರಾಜ್ಯನೇ ಬರಗಾಲ ಘೋಷಣೆ ಮಾಡಬೇಕು. ತುರ್ತ ಎಲ್ಲಾ ತಾಲೂಕಾ ವೈದ್ಯನದ ಗೋಶಾಲೆಗಳು ತೆರಿಬೇಕು ಮತ್ತು ದನ ಕರೆಗಳಿಗೆ ಮೇವ ನೀರಿನ ವ್ಯವಸ್ಥೆಗಳು ಮಾಡಬೇಕು. ರೈತರ ಸಾಲ ಸಂಪೂರ್ಣ ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು, ಸೊಸೈಟಿ ಸಾಲಗಳು ಮನ್ನಾ ಮಾಡಬೇಕು. ರೈತರ ಏನು ಟ್ರ್ಯಾಕ್ಟರ್ಗಳು ತಗೊಂಡಂತ ಏನು ಇವತ್ತು ಫೈನಾನ್ಸ್ ಅವರು ಲೋನ್ ಕೊಟ್ಟಿದಾರ, ಈ ವರ್ಷ ಸಂಪೂರ್ಣ ಕಂತುಗಳನ್ನ ಕಟ್ಟುದು, ಆ ಫೈನಾನ್ಸ್ ಬ್ಯಾಂಕ್ಗಳಿಗೆ ಒಂದು ನಿರ್ದೇಶನ ಕೊಟ್ಟು ಕಂತುಗಳನ್ನ ನಿಲ್ಲಿಸಬೇಕು. ಈ ಬರಗಾಲ ಸಂಪೂರ್ಣ ಘೋಷಣೆ ಮಾಡ್ಬೇಕ್ರಿ, ಇದು ರಾಜ್ಯವೇ ಘೋಷಣೆ ಮಾಡ್ಬೇಕು, ಇದು ತಾಲೂಕುಗಳಲ್ಲ. ನಮ್ಮ ವಿಜಯಪುರ ಸಂಪೂರ್ಣ ಬರಗಾಲ, ಗುಲ್ಬರ್ಗ ಎಲ್ಲಾ ನಮ್ಮ ರಾಜ್ಯದೊಳಗೆ ಬರಗಾಲ ಐತಿ. ಇವ್ರು ಏನ್ ಮಾಡ್ತಾರೆ, ಇವರು ದುಡ್ಡು ಉಳಿಸೋಗೋಸ್ಕರ ಎಲ್ಲೆಲ್ಲೋ ಒಂದ್ 4 ತಾಲೂಕುಗಳನ್ನ ಬರಗಾಲದ ಘೋಷಣೆ ಮಾಡಿ ಉಳಿದ ದುಡ್ಡು ಉಳಿಸೋಳಂತ ಇದು ಹುನ್ನಾರ ಹೊರತಾಗಿ ಮತ್ತೇನಲ್ಲ. ಇವ್ರೇನು ಇವತ್ತ ಅಧಿವೇಶನ ನಡೆಸಿದಾರ, ದೊಡ್ಡ ಬರಗಾಲದೊಳಗ ಇವ್ರು ಅಧಿವೇಶನ ನಡೆಸ್ಯಾರ, ವ್ಯರ್ಥ ನಡೆಸಿದಾರೆ ಇವರು. ಕಾಂಗ್ರೆಸ್ ಸರ್ಕಾರಕ್ಕೂ ಸ್ವಲ್ಪ ನಾಚಿಕೆ ಆಗಬೇಕು. ಹಿಂದ ಭ್ರಷ್ಟಾಚಾರದ ಒಬ್ಬ ಆರೋಪ ಹೊತ್ತಂತ ಸಚಿವನ ಮತ್ತೆ ತಂದು ಮಂತ್ರಿ ಮಾಡಿ ಈ ಅಧಿವೇಶನ ಸಂಪೂರ್ಣ ದಾರಿ ತಪ್ಪುವಂತ ಕೆಲಸ ಏನ ಆಡಳಿತ ಪಕ್ಷಕ್ಕೂ ನಾಚಿಕೆ ಆಗಬೇಕು. ವಿರೋಧ ಪಕ್ಷ ಅನ್ನುವಂತ ಎದಕ್ ಮಾಡಿರ್ತಾರ ಅಂದ್ರೆ ಇವರು ಮಾಡುವಂತ ತಪ್ಪುಗಳನ್ನ ಎತ್ತಿ ಹಿಡಿಲಕ್ಕ. ಬರಗಾಲ ಈ ರಾಜ್ಯದೊಳಗೆ ಏನು ದೊಡ್ಡ ಬರಗಾಲ ಬಿದ್ದೈತಿ, ಎಲ್ಲೇ ಯಾವ್ಯಾವ ಏರಿಯಾದಲ್ಲಿ ಏನೇನು ಸಮಸ್ಯೆ ಅದಾವ ಅನ್ನುವಂತ ಧ್ವನಿ ಎತ್ತಿ ಅವ್ರನ್ನ ಸರ್ಕಾರ ಕೇಳಿದ್ ಬಿಟ್ಟು ಇವರು ಎರಡೂ ಪಕ್ಷದವರು ಕೂಡಿ ಇದೊಂದು ಕಾಲಹರಣವಾದ ಅಧಿವೇಶನವನ್ನು ಮಾಡಕತ್ತಾರ. ಇವ್ರಿಗೆ ನಾಚಿಕೆ ಆಗಬೇಕು. ಈ ಓಸು ಪಕ್ಷದವರಿಗೆ ನಾಚಿಕೆ ಆಗಬೇಕು ಮೊದಲೇ ಮಾತ. ಕೆಲವೊಬ್ರು ಶಾಸಕರು ಜಸ್ಟ್ IPL ಟಿಕೆಟ್ ಸಲ ಬೇಡಿಕೆ ಇಡ್ತಾರ, ಅವ್ರಿಗೆ ರೈತರಿಗೆ ಆದಂತ ಸಮಸ್ಯೆ ಬಗ್ಗೆ ಬೇಡಿಕೆ ಇರ್ತಾ ಇಲ್ಲ. ಇದ್ರ ಬಗ್ಗೆ ನೀವು ಇದು ಮಾನಗೆಟ್ಟಿ ಶಾಸಕರ ಅಂತ ಹೇಳ್ತೀವ್ರಿ. ಅವ್ರಿಗೆ ಮಾನ ಮರ್ಯಾದಿ, ಇವ್ರು ತಿರುಗಾಡುವಂತದ್ದು ದುಡ್ಡು ಆಗಿಲ್ಲ, ಇದು ಯಾರ್ದು ದುಡ್ಡ ಎದರಾಗ ಕೇಳ್ಬೇಕು. ಅವ್ರು IPL ತಮ್ಮ ಸ್ವಂತ ಮನೆಯೊಳಗಿನ ದುಡ್ಡು ತಗೊಂಡ್ ಮಾಡ್ಬೇಕ್ರಿ. ಸರ್ಕಾರದೊಳಗೆ ನಮ್ಮದ ಏನು ಇವತ್ತು ಎಲ್ಲಾರು ಕಟ್ಟಿದಂತ ತೆರಿಗೆ ಒಳಗಿನ ದುಡ್ಡನ್ನ ಬಳಸೋ ಒಂದು ಟಿಕೆಟ್ ಕೇಳುವಂತ ಅವ್ರಂತ ಮಾನಗೆಟ್ಟ ಶಾಸಕರು ಜಗತ್ತೊಳಗೆ ಯಾರು ಇಲ್ರಿ. ಸರ್, ಒಂದ್ ವೇಳೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಪೂರ್ಣ ಜಿಲ್ಲೆಯನ್ನು ಅಂದ್ರೆ ಪೂರ್ಣ ರಾಜ್ಯ ಆಗ್ಲಿ ಜಿಲ್ಲೆ ಆಗ್ಲಿ ಬರಗಾಲ ಅಂತ ಘೋಷಣೆ ಮಾಡ್ಲಿಕ್ಕೆ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ? ಇಡೀ ರಾಜ್ಯದಂತ ಬರಗಾಲ ಘೋಷಣೆ ಆಗ್ಬೇಕ್ರಿ. ತುಸಜಾರ ಅಲ್ರಿ, ಎಲ್ಲಾ ಕಡೆ ಎಲ್ಲಾ ರೈತರು ಈ ಸಮಸ್ಯೆ ಇರುವಂತದ್ದು. ರೈತ ಕುಲಕ್ಕೆ ಏನು ಈ ವರ್ಷ ಬಂದೈತಿ ಬರಗಾಲ, ಇದು ಸಂಪೂರ್ಣ ಘೋಷಣೆ ಆಗ್ಬೇಕು. ರೈತರಿಗೆ ತುರ್ತ ಪರಿಹಾರವನ್ನು ಕೊಡ್ಬೇಕು. ಇವ್ರು ಮಾಡದೇ ಇದ್ರ ಇಡೀ ಎಲ್ಲಾ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಎಲ್ಲಾ ಸಂಘಟನೆಗಳು ಒಟ್ಟುಗೂಡಿಕೊಂಡು ಈ ದೊಡ್ಡ ಹೋರಾಟ ಮಾಡ್ಬೇಕಾಗ್ತದ ಅನ್ನುವಂತ ಹೇಳಿ ಎಚ್ಚರಿಕೆ ಕೊಡ್ತೇವೆ ಇವ್ರಿ ಸರ್ಕಾರಕ್ಕೆ. ಮಾದೇವಪತ್ತಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷರು. ದೇವಪ್ಪ ತೇಲಿಯವರು ಹೇಳಿದ್ರು, ಇಡೀ ರಾಜ್ಯವನ್ನು ಪೂರ್ಣ ಬರಗಾಲ ಅಂತ ಘೋಷಣೆ ಮಾಡ್ಬೇಕು. ಎಲ್ಲೇ ಒಂದ್ 4-5 ತಾಲೂಕುಗಳನ್ನು 5 ಜಿಲ್ಲಾಗಳನ್ನು ಮಾಡಿಬಿಟ್ರೆ ನಡೆಯಂಗಿಲ್ಲ. ಒಂದೊಮ್ಮೆ ಇಡೀ ರಾಜ್ಯವನ್ನು ಸಂಪೂರ್ಣ ಬರಗಾಲ ಅಂತ ಘೋಷಣೆ ಮಾಡ್ಲಿಕ್ಕಂದ್ರೆ ಮುಂದಿನ ದಿನಮಾನಗಳಲ್ಲಿ ದಲಿತ ಪರ ಸಂಘಟನೆಗಳಲ್ಲಿ, ರೈತ ಪರ ಸಂಘಟನೆಗಳಲ್ಲಿ, ವಿದ್ಯಾರ್ಥಿ ಸಂಘ ಎಲ್ಲರೂ ಕೂಡಿ ಬೃಹತ್ ಹೋರಾಟ ಮಾಡಬೇಕಾಗುತ್ತದೆ. ಇದಕ್ಕೆ ರಾಜ್ಯ ಸರ್ಕಾರ ತಕ್ಕ ಪಾಠ ಕಲಿಬೇಕಾಗುತ್ತದೆ ಅಂತ ಹೇಳಿದ್ರು. ನಾನು ಅಪೂರಾಜ್ ಕ್ಷಣ ಸುದ್ದಿಗಳಿಗೆ ಕರ್ನಾಟಕ ಪಬ್ಲಿಕ್ ಟಿವಿ ಡಿಜಿಟಲ್ ನೋಡ್ತಾರೆ. ಧನ್ಯವಾದಗಳು.